ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲಿ ಹೊರಗಡೆ ಅಂತ ದಾಕ್ಷಾಯಣಿ ಕೈ ತೋರಿಸ್ತಾರೆ. ಆಗ ಹರಿ ಬರ್ತಾನೆ. ಅವರು ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಏಯ್ ಅಂತ ದಾಸ ಹರಿ ಕಾಲರ್ ಪಟ್ಟಿನ ಹಿಡ್ಕೊಂಡು ನಮ್ಮ ಚಿನ್ನ ಒಡವೆನ ತಗೊಂಡು ಎಲ್ಲಿಗೋ ಓಡಿ ಹೋಗಿದ್ದೆ ರಾಸ್ಕಲ್, ತಂಗಿ ಗಂಡ ಅಂತ ಮರ್ಯಾದೆ ಕೊಟ್ಟರೆ ಹೀಗ ಮಾಡೋದು, ಅಳಿಯ ಅಲ್ಲ ಇವನು ಪ್ರಳಯಾಂತಕ, ನಾವೇನೋ ಮೋಸ ಮಾಡಿದ್ವಿ ನಿನಗೆ ಅಂತಾನೆ. ಏಯ್ ದಾಸು ಕೈ ತೆಗಿ, ಹಿಂದೆ ಬಾ, ಬಂದ ತಕ್ಷಣ ನಿನ್ನ ಕೋಪ ತೋರಿಸ್ತಿದ್ಯಲ್ಲ, ಅವ್ರು ಕದ್ದಿದ್ದರೆ ಇಲ್ಲಿಗೆ ಯಾಕೋ ಬರ್ತಾಯಿದ್ರು, ಸ್ವಲ್ಪ ತಾಳ್ಮೆಯಿಂದ ಇರು. ಅಳಿ ಅಂದರೆ ನಮ್ಮನ್ನು ಇಲ್ಲಿಗೆ ಹುಡ್ಕೊಂಡು ಬಂದಿದ್ದಾರೆ ಅಂದರೆ ಬೇರೆ ಯಾವುದೋ ವಿಷಯ ಇದೆ, ಇವರದ್ದು ಯಾವ ತಪ್ಪು ಇಲ್ಲ, ವಿಚಾರಿಸೋಣ. ಅಳಿ ಅಂದರೆ ನಿಮ್ಮ ಫೋನ್ ಎಲ್ಲ ಸ್ವಿಚ್ ಆಫ್ ಆಗಿತ್ತು, ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ, ನಿಮ್ಮನ್ನು ನೋಡಿದ ಮೇಲೆ ಜೀವ ಬಂದಾಗಾಯಿತು. ಅಳಿ ಅಂದರೆ ಏನಾಯಿತು, ಬಟ್ಟೆ ಎಲ್ಲ ಹೀಗಾಗಿದೆ, ಏನಾದರೂ ಸಮಸ್ಯೆ ಆಯಿತಾ ಅಂತಾರೆ ಮಹಾಬಲ. ಎಲ್ಲಿ ಹೋಗಿದ್ರಿ ಹರಿ, ನಾನು ನಿಮಗೆ ಎಷ್ಟು ಸಲ ಕಾಲ್ ಟ್ರೈ ಮಾಡಿದ್ದೀನಿ ಗೊತ್ತಾ, ಯಾವಾಗಲೂ ನಿಮ್ಮ ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಿತ್ತು, ಎಲ್ಲಿದ್ದೀರಾ ಏನು ಮಾಡ್ತಿದ್ದೀರಾ ಅಂತ ಒಂದು ಫೋನ್ ಮಾಡಿ ಹೇಳಬೇಕು ಅಂತ ಗೊತ್ತಾಗಲ್ವ ನಿಮಗೆ. ಹರಿ ಒಡವೆ ಮತ್ತು ಹಣನ ನೀವು ತೊಗೊಂಡಿಲ್ಲ ಅಲ್ವಾ, ಮತ್ತು ಏನಿದೆಲ್ಲ, ನಿನ್ನೆ ರಾತ್ರಿ ಮನೆಗೆ ಯಾಕೆ ಬಂದಿರಲಿಲ್ಲ, ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ರಿ, ನಿಮ್ಮ ಮೊಬೈಲ್ನಲ್ಲಿ ಚಾರ್ಜ್ ಇಲ್ಲ ಅಂದರೆ ಬೇರೆ ಯಾರದ್ದಾದ್ರೂ ಮೊಬೈಲಿಂದ ಕಾಲ್ ಮಾಡಬೇಕು ಅಲ್ವಾ, ಇಲ್ಲಿ ಎಲ್ಲರೂ ನೀವೇ ಹಣ ಒಡವೆನ ತೊಗೊಂಡು ಓಡೋಗಿದ್ದೀರಾ ಅಂತ ಅಂದ್ಕೊಂಡಿದ್ದಾರೆ. ನನಗೆ ಎಷ್ಟು ಭಯ ಆಯಿತು ಗೊತ್ತಾ, ಯಾರಿಗೂ ಹೇಳಿದೆ ಎಲ್ಲಿಗೆ ಹೋಗಿದ್ರಿ ಹರಿ ಅಂತಾಳೆ ಚಂದನ. ನಾನು ನಿಮ್ಮ ಅಪ್ಪ ಕೊಟ್ಟಿದ್ದ ಹಣ ಒಡವೆನ ಕಾರಲ್ಲಿ ತಗೊಂಡು ಹೋಗ್ತಿದ್ನ, ಇನ್ನೇನು ನಾನು ಲೊಕೇಶನ್ ರೀಚ್ ಆಗಬೇಕಿತ್ತು, ಅಷ್ಟರಲ್ಲಿ ಒಂದು 5-6 ಜನ ನನ್ನ ಕಾರ್ ಅಡ್ಡ ಹಾಕಿ ನನ್ನನ್ನು ಹೊಡೆದು ಬ್ಯಾಗ್ ತಗೊಂಡು ಎಸ್ಕೇಪ್ ಮಾಡಿದರು. ಅದವರನ್ನು ತಡೆದು ಹಣ ಒಡವೆನ ಸೇಫ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ, ಆದರೆ ಓಡಿ ಹೋಗಿಬಿಟ್ರು. ಆಮೇಲೆ ಇನ್ನೊಂದು ಗ್ಯಾಂಗ್ ನನ್ನ ಎತ್ತಾಕೊಂಡೋಗಿ ಯಾವುದೋ ಫ್ಯಾಕ್ಟ್ರಿ ಥರ ಇರೋ ಜಾಗದಲ್ಲಿ ಕೂಡು ಹಾಕಿಬಿಟ್ರು. ನನಗೆ ಏನು ನಡೀತು ಅನ್ನೋದೇ ಗೊತ್ತಾಗ್ತಿಲ್ಲ, ನಾನು ಕಿಡ್ನಾಪ್ ಮಾಡಿದ್ಯಾರು, ಬ್ಯಾಗ್ ತೊಗೊಂಡು ಓಡಿದ್ದಾರು ಏನೂ ಗೊತ್ತಾಗ್ತಿಲ್ಲ. ನಿನ್ನೆ ರಾತ್ರಿ ನನ್ನನ್ನು ಅವರು ಬೇರೆ ಕಡೆ ಕರ್ಕೊಂಡು ಹೋಗೋದಕ್ಕೆ ನೋಡಿದರು, ಆವಾಗ ನಾನು ಅವರಿಂದ ತಪ್ಪಿಸ್ಕೊಂಡು ಓಡಿ ಬಂದೆ, ಇವಾಗ ಇಲ್ಲಿಗೆ ಬಂದು ನಿಂತಿದ್ದೀನಿ ಅಂತಾನೆ ಹರಿ. ಅಪ್ಪ ಅಣ್ಣ, ನಾನು ನಿಮಗೆಲ್ಲ ಹೇಳಿರಲಿಲ್ವಾ ನಾಳೆ ಬೆಳಿಗ್ಗೆ 7 ಗಂಟೆ ಮೇಲೆ ನನ್ನ ಜೀವನ ಬದಲಾಗುತ್ತೆ ಅಂತ. ಹರಿ ನನ್ನ ನಂಬಿಕೆ ಉಳಿಸ್ಕೊಂಡ್ಬಿಟ್ರು, ಇವ್ರು ತಪ್ಪು ಮಾಡಿಲ್ಲ ಅಂತ ಇವಾಗಲಾದರೂ ನಿಮಗೆಲ್ಲ ಗೊತ್ತಾಯ್ತಲ್ಲ, ಇವತ್ತಿಂದ ನನ್ನ ಹೊಸ ಜೀವನ ಶುರು ಆಯ್ತಪ್ಪ, ನಿಮಗೇನೂ ಆಗಿಲ್ಲ ಅಲ್ವಾ ಹರಿ ಅಂತಾಳೆ ಚಂದನ. ಇಲ್ಲ ಅಂತಾನೆ ಹರಿ, ನಾನು ನಿಮಗೆ ಹೇಳಿದ್ನಲ್ವ ಅಪ್ಪ ಇವ್ರು ಅಂಥವ್ರಲ್ಲ ಅಂತ, ನಾನು ನಿಮಗೆಲ್ಲ ಎಷ್ಟು ಹೇಳಿದೆ, ಆದರೆ ನೀವು ಯಾರೂ ನನ್ನ ಮಾತೇ ಕೇಳಲಿಲ್ಲ, ಎಷ್ಟೆಲ್ಲ ಹೇಳಿದ್ರಿ ಇವ್ರ ಬಗ್ಗೆ, ಇವಾಗ ನೋಡಿ ನಿಮ್ಮ ಮುಂದೆನೇ ಬಂದು ನಿಂತಿದ್ದಾರೆ, ಇವಾಗೇನು ಹೇಳ್ತೀರಪ್ಪ ಅಂತಾಳೆ ಚಂದನ. ಚಂದನ ಆ ವಿಷಯ ಬಿಡಮ್ಮ, ಅದನ್ನೆಲ್ಲ ಆಮೇಲೆ ವಿಚಾರಿಸಿದ್ರಾಯ್ತು, ಮೊದಲು ಅಳಿಯಂದ್ರನ್ನ ಕೂರಿಸು ನೋಡಮ್ಮ, ರೌಡಿಗಳಿಂದ ತಪ್ಪಿಸ್ಕೊಂಡು ಬಂದು ಹೇಗಾಗಿದ್ದಾರೆ, ನೀನು ಕೂರಿಸು, ದಿವ್ಯಾ ಸ್ವಲ್ಪ ನೀರು ತಂದು ಕೊಡಮ್ಮ ಅಂತಾರೆ ಮಹಾಬಲ. ಹರಿ ಸೋಫಾ ಮೇಲೆ ಕೂತ್ಕೋತಾನೆ, ದಿವ್ಯಾ ನೀರು ತಂದು ಕೊಡ್ತಾಳೆ, ಹರಿ ನೀರು ಕುಡಿತಾನೆ. ಮಹಾಬಲ ಮತ್ತು ದಾಸ ಮುಖ ನೋಡ್ಕೋತಾರೆ. ಹರಿ ನೋವೇನಾದರೂ ಆಗ್ತಿದ್ಯಾ ಅಂತಾಳೆ ಚಂದನ. ಇಲ್ಲ ಅಂತಾನೆ ಹರಿ. ಚಂದು ಇವನು ಎಂಥ ಮಹಾ ಕಿಲಾಡಿ ಅಂತ ನಿನಗೆ ಗೊತ್ತಿಲ್ವಾ, ತಪ್ಪಿಸ್ಕೊಳ್ಳೋಕೆ ಏನೇನೋ ಕತೆ ಹೇಳ್ತಿದ್ದಾನೆ, ಯಾರೋ ರೌಡಿಗಳು ಬಂದು ಬ್ಯಾಗ್ ಎತ್ಕೊಂಡ್ರು, ಇನ್ನೊಂದು 4 ಜನ ಬಂದು ಕಿಡ್ನಾಪ್ ಮಾಡಿದರು, ಇದೆಲ್ಲ ನಂಬೋ ಥರ ಇದೆಯಾ, ನೀನೇ ಹೇಳು. ಏಯ್ ಹರಿ, ಕತ್ಲಲ್ಲಿ ಕದ್ಬಿಟ್ಟು ಬೆಳಕಲ್ಲಿ ಕತೆ ಹೇಳೋದನ್ನು ಬಿಟ್ಬಿಡು, ಎಲ್ಲಿದೆ ಹಣ ಒಡವೆ ಅಂತ ಹೇಳು, ನಾವು ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ತೀವಿ, ಡ್ರ್ಯಾಗ್ ಮಾಡಲ್ಲ ಅಂತಾನೆ ದಾಸು ಅಷ್ಟೇ ಅವ್ರು ಅಷ್ಟೇ ಹೇಳ್ತಿದ್ದಾರೆ ತಾನೇ, ಹೊತ್ಕೊಂಡು ಹೋದರು ಅಂತ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತಾರೆ ಮಹಾಬಲ. ಅಪ್ಪ ನೀವೇನು ಇವನು ಬರ್ತಿದ್ದ ಹಾಗೆ ಇವನಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಇವನು ನಮಗೆ ಎಂಥ ಮೋಸ ಮಾಡಿದ್ದಾನೆ ಅನ್ನೋದನ್ನು ಮರ್ತ್ಬಿಟ್ರಾ, ರೌಡಿಗಳು ಕಿಡ್ನಾಪ್ ಮಾಡಿದರು, ಬ್ಯಾಗ್ ಹೊತ್ಕೊಂಡು ಹೋದರು ಅಂದ, ಇವನು ಕಾಪಾಡ್ಕೊಂಡಿದ್ದಾನೆ, ಅಂಥದ್ರಲ್ಲಿ ಹಣ ಒಡವೆ ಇರೋ ಬ್ಯಾಗನ್ನು ಕಾಪಾಡಿಕೊಳ್ಳೋಕ್ಕಾಗಲಿಲ್ವಾ, ಇಲ್ಲಿ ಮಸ್ಲತ್ತು ಇದೆ ಅಪ್ಪ, ಇವನು ಸುಳ್ಳನ ನೀನು ನಂಬ್ತೀಯಲ್ಲಪ್ಪ ಅಂತಾನೆ ದಾಸ. ಅಣ್ಣ ನಿನಗೆ ಆವಾಗಲೇ ಮರ್ಯಾದೆಯಿಂದ ಹೇಳಿದ್ದೀನಿ, ಏನಣ್ಣ ಬಾಯಿಗೆ ಬಂದಾಗ ಮಾತಾಡ್ತಾನೆ ಇದೆಯಾ, ಏನು ಅಂದ್ಕೊಂಡಿದ್ಯಾ ಇವರನ್ನು, ನೀನೇನೇ ಹೇಳಿದ್ರು ಸುಮ್ಮನೆ ಇರ್ತಾರೆ ಅಂತ ಏನು ಬೇಕಿದ್ರು ಆಪಾದನೆ ಮಾಡ್ಬೋದು ಅಂದ್ಕೊಂಡಿದ್ಯಾ ಅಂತಾಳೆ ಚಂದನ. ಆಪಾದನೆ ಅಲ್ಲ ಚಂದನ, ಅಪರಾಧಿನೇ ಇವನು, ನನಗೆ ಹಣ ಒಡವೆ ಎಲ್ಲಿದೆ ಅಂತ ಗೊತ್ತಾಗಬೇಕು, ಅಲ್ಲಿವರೆಗೆ ನಾನು ಈ ವಿಷಯನ ಬಿಡಲ್ಲ ಅಂತಾನೆ ದಾಸ. ಆಗ ಹರಿ ನಿಂತ್ಕೊಂಡು, ಇವಾಗೇನು ನೀವು ಕೊಟ್ಟಿದ್ದ ಹಣ ಒಡವೆ ಎಲ್ಲಿ ಅಂತ ಗೊತ್ತಾಗಬೇಕು ಅಷ್ಟೇ ತಾನೇ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೊರಗೆ ಹೋಗ್ತಾನೆ. ಆಗ ದಾಸ ಮಹಾಬಲನ ಹತ್ರ ಹೋಗಿ ಏನಪ್ಪ ಅಂತಾನೆ. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೋತಾರ, ಅವರಿಗೆ ಅನುಮಾನ ಬಂದರೆ ಕಷ್ಟ, ಸ್ವಲ್ಪ ಸುಮ್ಮನೆ ಇರು ಅಂತಾರೆ ಮಹಾಬಲ. ಹರಿ ಹೊರಗಿನಿಂದ ಬರ್ತಾನೆ, ಅವನ ಹಿಂದೆ ಮುತ್ತು ಮೈ ಬರ್ತಾರೆ, ಭಯದಿಂದ ನೋಡ್ತಾರೆ ಮಹಾಬಲ ಮತ್ತು ದಾಸ. ಮುತ್ತಣ್ಣ ಮೈ ಅಣ್ಣ ಹರಿ ನಿಮಗೆ ಹೇಗೆ ಸಿಕ್ಕಿದ್ರು ಅಂತಾಳೆ ಚಂದನ. ಅದನ್ನು ನಾನೇ ಹೇಳ್ತೀನಿ, ನಾನು ಕಿಡ್ನಾಪ್ ಆದಾಗ ಹೇಗೋ ಅಣ್ಣಂಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿದೆ, ಕಿಡ್ನಾಪರ್ಸ್ಗೆ ಅದು ಹೇಗೋ ಗೊತ್ತಾಯಿತು, ಅವ್ರ ಬಾಸ್ಗೆ ಕಾಲ್ ಮಾಡಿ ಹೇಳಿದರು ಅನಿಸುತ್ತೆ, ಆ ಕಿತ್ತೋದು ನನ್ನ ಮಗ ಬಾಸು ನನ್ನ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಹೇಳ್ದ ಅನಿಸುತ್ತೆ, ಆಗ ನನ್ನ ಕೈ ಬಾಯಿ ಕಟ್ಟಿ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ನೋಡ್ತಿದ್ರು, ಅಲ್ಲಿಗೆ ನನ್ನ ಕತೆ ಮುಗೀತು ಅಂತ ನಾನು ಫಿಕ್ಸ್ ಆಗಿದ್ದೆ, ಅಷ್ಟರಲ್ಲಿ ಆ ದೇವರೇ ಬಂದು ಒಂದು ಚಿಕ್ಕ ಆಕ್ಸಿಡೆಂಟ್ ಮಾಡಿಬಿಟ್ಟ, ಆಗ ನನ್ನ ಕಿಡ್ನಾಪ್ ಮಾಡ್ತಿದ್ದ ಕಾರು ಕಂಟಿ ಬೈಕ್ಗೆ ಡಿಕ್ಕಿ ಹೊಡಿತು, ಆವಾಗ ಅಣ್ಣ ಎಲ್ಲ ನನ್ನ ನೋಡಿದರು, ಆಮೇಲೆ ಗೊತ್ತೇ ಇದೆಯಲ್ಲ ಚೇಸಿಂಗು ಫೈಟಿಂಗು, ಆ ಕಿಡ್ನಾಪರ್ಸ್
ಓಡಿದ್ರು. ಆ ದೇವರು ದೊಡ್ಡವರು ಅಂತಾರಲ್ಲ, ಇದಕ್ಕೇನೆ ಅಣ್ಣ, ಕಂಟಿ, ಮೈ ಅವರೆಲ್ಲ ಬಂದು ನನ್ನ ಬಚಾವ್ ಮಾಡಿದರು ಅಳಿಯ ಅಂತಾನೆ ಹರಿ. ಅಳಿಯಂದ್ರೆ ಈ ಚಿಕ್ಕಮಂಗ್ಳೂರಲ್ಲಿ ನಮ್ಮ ಅಳಿಯಂದ್ರ ಮೇಲೆ ಕೈ ಮಾಡೋರು ಯಾರು ಅಂತ ಹೇಳಿ, ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಅಂತಾರೆ ಮಹಾಬಲ. ಸರ್, ಅಂಗೈ ಗಾಯನ ಮುಚ್ಚಿಟ್ಕೋಬೋದು, ಆದರೆ ಹಣೆ ಮೇಲೆ ಆಗಿರೋ ಗಾಯ ನಮಗಿಂತ ಜಾಸ್ತಿ ಬೇರೆಯವರಿಗೆ ಕಾಣಿಸೋದು ಅಂತಾನೆ ಮುತ್ತು. ಏನಪ್ಪ ಹೇಳ್ತಿದ್ಯಾ ನೀನು ಅಂತಾರೆ ಮಹಾಬಲ. ಅಯ್ಯೋ ಮಾವ, ಆ ಕಳ್ಳರನ್ನ ಹುಡ್ಕೋ ತೊಂದರೆ ನಿಮ್ಗ್ಯಾಕೆ ಅಂತ ಅಣ್ಣ ಹೇಳ್ತಿದ್ದಾನೆ ಅಂತಾನೆ ಹರಿ. ನನಗೇನು ಅಳಿಯಂದ್ರೆ ತೊಂದರೆ, ಅವ್ರು ಎಲ್ಲೇ ಇದ್ರೂ ಸರಿ, ಕ್ಷಣ ಮಾತ್ರದಲ್ಲಿ ನಿಮ್ಮ ಮುಂದೆ ತಂದಿರಿಸ್ತೀನಿ ಅಂತಾರೆ ಮಹಾಬಲ. ಹೌದೌದು, ಈಚೆ ಕೊಲೆ ಮಾಡಿದವರಿಗೆ ಆಯುಧ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಗೊತ್ತಿರಲ್ವಾ ಅಂತಾನೆ ಹರಿ. ಅಳಿಯಂದ್ರೆ ಅಂತಾರೆ ಮಹಾಬಲ. ಆಗ ಹರಿ ಕಂಟಿ ಅಂತಾನೆ. ಕಂಟಿ ರೌಡಿನ ಕರ್ಕೊಂಡು ಬರ್ತಾನೆ. ಶಾಕ್ನಿಂದ ಮಹಾಬಲ ದಾಸ ನೋಡ್ತಾರೆ. ರೌಡಿ ದಾಸನ್ನ ನೋಡ್ತಾನೆ. ಅವನು ಸನ್ನೆಯಲ್ಲಿ ಬೈತಾನೆ ರೌಡಿಗೆ, ನನ್ನ ಕಿಡ್ನ್ಯಾಪ್ ಮಾಡಿದ್ದು ಇವನೇ ಅಂತಾನೆ ಹರಿ. ಇವನು ಯಾರು? ನೀನು ಅಂತ ಅವನ ಕೆನ್ನೆಗೆ ಬಾರಿಸಿ ಮಾತಾಡು. ನನ್ನ ಅಳಿಯನ ಯಾಕೋ ಕಿಡ್ನ್ಯಾಪ್ ಮಾಡಿದ್ಯೋ? ಅಳಿಯಂದ್ರೆ ನೀವು ಹೆದರ್ಕೋಬೇಡಿ, ಏನು ಮಾಡ್ತೀನಿ ನೋಡಿ ಅಂತ ಮತ್ತೆ ಮತ್ತೆ ಹೊಡಿತಾರೆ. ಆಗ ಮುತ್ತು ಮಹಾಬಲನ ಕೈ ಹಿಡ್ಕೋತಾನೆ. ನೀನು ಸುಮ್ಮನಿರಪ್ಪ, ನೀನು ಒಳ್ಳೆಯವನು, ನಿನಗೆ ಇದೆಲ್ಲ ಗೊತ್ತಾಗಲ್ಲ, ಇಂಥವ್ರನ್ನ ಅಂತ ಹೊಡೆಯೋಕ್ಕೆ ಕೈ ಎತ್ತುತ್ತಾರೆ ಮಹಾಬಲ. ಆಗ ಮುತ್ತು ಕೈನ ಅಡ್ಡ ಮಾಡ್ತಾನೆ. ಮುತ್ತು, ಯಾಕಪ್ಪ ಹಿಂಗೆ ಗುರಾಯಿಸ್ತಿದ್ಯಾ ಅಂತಾರೆ ಮಹಾಬಲ. ಮಕ್ಕಳು ತಾಯಿ ನಂಬೋ ಥರ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನನ್ನ ತಮ್ಮ ಹರಿ ಮತ್ತು ಚಂದನನ ನಿಮ್ಮ ಜೊತೆ ಕಳಿಸಿದೆ. ಆದರೆ ನೀವು ಮಾಡಿದ ಸರಿನಾ ಸರ್? ಯಾಕೆ ಸರ್ ನಮಗೆಲ್ಲ ಇಷ್ಟೊಂದು ದ್ರೋಹ ಮಾಡಿದ್ರಿ ನೀವು ಅಂತಾನೆ ಮುತ್ತು. ನಾನೇನು ಮಾಡಿದ್ನಪ್ಪ ಅಂತಾರೆ ಮಹಾಬಲ. ಮನೆಗೆ ಬಂದಿರೋದು ಹಾವ ಅಂತ ಗೊತ್ತಾಗೋದಕ್ಕೆ ಕಣ್ಣಾರೆ ನೋಡಬೇಕು ಅಂತ ಏನಿಲ್ಲ ಸರ್, ಫೊರೆ ನೋಡಿದ್ರೇ ಗೊತ್ತಾಗುತ್ತೆ. ವಯಸ್ಸಲ್ಲಿ ದೊಡ್ಡವರು ಎಲ್ಲ ಮರೆತು ನಮ್ಮನೆಗೆ ಬಂದಿದ್ದೀರಾ, ಮಗಳನ್ನ ನೋಡಿ ನಿಮ್ಮ ತಪ್ಪನ್ನೆಲ್ಲ ತಿದ್ಕೊಂಡಿದ್ದೀರಾ ಅಂದ್ಕೊಂಡೆ, ಆದರೆ ನಿಮ್ಮ ಘನತೆಗೋಸ್ಕರ ಇಂಥ ತಪ್ಪುದಾರಿ ಹಿಡಿತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಅಲ್ಲ ಸರ್ ಅಂತಾನೆ ಮುತ್ತು. ನೀನೇನಣ್ಣ ಅವ್ರ ಹತ್ರ ನ್ಯಾಯ ಕೇಳ್ತಿದ್ಯಾ? ಇವ್ರು ಮಾಡಿದ ಕೆಲಸಕ್ಕೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಬೇಕು ಅಂತಿದ್ಯಾ? ನಾವು ಬರೋದು ಸ್ವಲ್ಪ ತಡ ಆಗಿದ್ದಿದ್ರೆ ಹರಿ ಪ್ರಾಣನೇ ತೆಗಿತಿದ್ರು, ನೆನಪಿರಲಿ ಅಂತಾನೆ ಕಂಟಿ. ಏನು ಹೇಳ್ತಿದ್ದೀರಾ? ಏನು ನಡೀತಿದೆ ಇಲ್ಲಿ? ಹರಿನ ಕೊಲೆ ಮಾಡ್ತಿದ್ರಾ? ಅಣ್ಣ, ಕಂಟಿ ಏನಣ್ಣ ಹೇಳ್ತಿದ್ದಾರೆ? ಅಪ್ಪ, ಇವನು ಏನು ಹೇಳ್ತಿದ್ದಾರಪ್ಪ, ನನಗೇನು ಅರ್ಥ ಆಗ್ತಿಲ್ಲ ಅಂತಾಳೆ ಚಂದನ. ಅತ್ತಿಗೆ, ಇದಕ್ಕೆಲ್ಲ ಕಾರಣನೇ ನಿಮ್ಮಪ್ಪ ಅವರೇ ಅತ್ತಿಗೆ. ರೌಡಿಗಳನ್ನು ಕಳಿಸಿ ಅಣ್ಣನ ಕಾರಿಗೆ ಅಡ್ಡ ಹಾಕಿಸಿ ಒಡವೆನೆಲ್ಲ ಕದ್ದಿದ್ದು, ಹಾಗೆ ಅಣ್ಣನ ಕರ್ಕೊಂಡು ಹೋಗಿ ಕೂಡ ಹಾಕಿದ್ದು ಅಂತಾನೆ ಮೈ. ನೀನು ಹೇಳ್ತಿರೋದು ನಿಜನ ಮೈ ಅಂತಾಳೆ ಚಂದನ. ಹೌದು ಅತ್ತಿಗೆ, ನೀವು ಅಣ್ಣನ ಜೊತೆ ಇರಬಾರ್ದು, ನೀವು ಇದೇ ಮನೇಲಿ ಇರಬೇಕು ಅಂತ ಇವರೇ ಇದನ್ನೆಲ್ಲ ಮಾಡಿದ್ದು. ಆದರೆ ಇಲ್ಲಿ ಬೆಸ್ಟ್ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ತೋರಿಸ್ತಿದ್ದಾರೆ ಅಂತಾನೆ ಮೈ. ಇಲ್ಲಮ್ಮ, ನಾನು ಅಂಥ ಕೆಲಸ ಮಾಡಿಲ್ಲ ಅಂತಾರೆ ಮಹಾಬಲ. ನಾವೇನಾದರೂ ಸರಿಯಾದ ಟೈಮ್ಗೆ ಬಂದಿಲ್ಲ ಅಂದಿದ್ರೆ ನಿಮ್ಮ ಮುಂದೆ ನಮ್ಮ ಇಡೀ ಕುಟುಂಬನೇ ಕೆಟ್ಟದ್ದು ಮಾಡಿ ಅಣ್ಣನ ಜೀವ ತೆಗಿತಿದ್ರು. ಕೊನೆವರೆಗೂ ನೀವು ಅಣ್ಣನ ಮೇಲೆ ನಮ್ಮ ಮೇಲೆ ತಪ್ಪು ತಿಳ್ಕೊಳ್ತಿದ್ರಿ ಅಂತಾನೆ ಮೈ. ಇಲ್ಲಮ್ಮ, ಹಾಗೇನೂ ಇಲ್ಲ ಅಂತಾರೆ ಮಹಾಬಲ. ಇವ್ರು ಹೇಳಿದ ನಿಜನೇ ಹೇಳಿಯಪ್ಪ ಅಂತ ಚಂದನ ಕೂಗ್ತಾಳೆ. ಅಯ್ಯೋಯ್ಯೋ, ಇದೆಲ್ಲ ಸುಳ್ಳು ಮಗಳೇ, ನನ್ನ ಮಾತು ನಂಬು ಮಗಳೇ ಅಂತಾರೆ ಮಹಾಬಲ. ಹೋ ಹಾಗಿದ್ರೆ ಕಾರಲ್ಲಿ ಯಾಕೆ ಸರ್ ಚಾಲೆಂಜ್ ಹಾಕಿದ್ರಿ ಅಂತಾನೆ ಹರಿ. ಏನು ಚಾಲೆಂಜ್ ಅಂತಾಳೆ ಚಂದನ. ಹೇಳ ಅಂತಾನೆ ಹರಿ. ಏಯ್ ಅಂತಾರೆ ಮಹಾಬಲ. ಏನು ಏಯ್? ನೀವು ಪ್ಲ್ಯಾನ್ ಮಾಡಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಅಂತ ನನಗೆ ಮೊದಲೇ ಗೊತ್ತು, ಆದರೆ ನಿಮ್ಮ ಮಗಳನ್ನು ಇಲ್ಲೇ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ನನ್ನ ಸಾಯಿಸುವಂಥ ನೀಚ್ ಕೆಲಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಾನೆ ಹರಿ. ಮಗಳೇ, ಇವನು ಹೇಳ್ತಿರೋದನ್ನು ನಂಬೇಡಮ್ಮ, ನಿನ್ನನ್ನು ನನ್ನಿಂದ ದೂರ ಮಾಡೋಕ್ಕೆ ಇದನ್ನೆಲ್ಲ ಹೇಳ್ತಿದ್ದಾನೆ, ಇದನ್ನೆಲ್ಲ ಮೊದಲಿಂದನೇ ಪ್ಲ್ಯಾನ್ ಮಾಡಿದ್ದಾನೆ ಅವನು. ನಿನ್ನ ತಲೆ ಹಾಳು ಮಾಡಿದ್ದ ನಾ ಮರಿಬೇಡ. ಈಗಲೂ ಅವನು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನೋಡ್ತಿದ್ದಾನೆ. ನೋಡು ಕಂದ, ನೀನು ಮೊದಲು ಒಳಗೆ ಹೋಗು. ಏ ದಾಕ್ಷಾಯಿಣಿ, ನಿನ್ನ ಮಗಳನ್ನ ಒಳಗಡೆ ಕರ್ಕೊಂಡು ಹೋಗು. ಏ ದಾಸು, ತಂಗಿನ ಒಳಗಡೆ ಕರ್ಕೊಂಡು ಹೋಗು ಅಂತಾರೆ ಮಹಾಬಲ. ಬಾ ಚಂದನ, ನೀನು ಇಲ್ಲೇ ಇದ್ದರೆ ಈ ಕಿರಾತಕರು ನಿನ್ನ ತಲೆ ಕೆಡಿಸ್ತಾರೆ, ಬಾ ಒಳಗೋಗೋಣ ಅಂತ ಚಂದನನ್ನು ಕರ್ಕೊಂಡು ದಾಸು ಹೋಗುವಾಗ ಸಿಟ್ಟಿಂದ ದಾಸನ ತಳ್ಳಿ, ಏಯ್ ಯಾರೋ ನೀನು ಅಂತಾಳೆ ಚಂದನ. ಅಣ್ಣ ಅಂತಾನೆ ದಾಸ. ಯಾರಾದರೂ ನನ್ನ ಮೈ ಮುಟ್ಟಿದ್ರೆ ಚೆನ್ನಾಗಿರಲ್ಲ ಅಂತ ಮಹಾಬಲನ ಸಿಟ್ಟಿಂದ ಚಂದನ ನೋಡ್ತಾಳೆ. ಮಗಳೇ, ಇವ್ರು ಯಾರ ಮಾತನ್ನು ನಂಬೇಡಮ್ಮ, ನಾನು ನೀವು ಅಪ್ಪನಾಗಿ ಯಾವಾಗಲೂ ನಿನ್ನ ಒಳ್ಳೆಯದನ್ನೇ ಬಯಸ್ತೀನಿ, ನನ್ನ ನಂಬು ಮಗಳೇ ಅನ್ನುವಾಗ ಸಿಟ್ಟಿಂದ ಜೋರಾಗಿ ಅಪ್ಪನ ತಳ್ತಾಳೆ ಚಂದನ. ಮಹಾಬಲ ಬೀಳೋಕೆ ಶುರುವಾಗಿ ಎದ್ದು ನಿಂತ್ಕೋತಾರೆ. ಅಪ್ಪ, ನಿಮ್ಮ ಹತ್ರ ಏನು ಚಾಲೆಂಜ್ ಮಾಡಿದ್ರು ಹೇಳಿ ಹರಿ ಅಂತಾಳೆ ಚಂದನ. ಅವತ್ತು ಇವರು ನನಗೆ ಕಾರಲ್ಲಿ ಸಿಕ್ಕಿದ್ರು ಅಂತ ನಿಮಗೆ ಹೇಳಿದ್ದೆ ಅಲ್ವಾ ಅಂತ ಚಾಲೆಂಜ್ ಮಾಡಿರೋ ವಿಷಯನೆಲ್ಲ ಹರಿ ಹೇಳ್ತಾ, ನಾನು ಇಲ್ಲಿಗೆ ಬಂದಮೇಲೂ ನಿಮ್ಮ ಅಪ್ಪ ಅಮ್ಮ ಅಣ್ಣ ಸೇರಿಕೊಂಡು ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ? ಆದರೆ ನಾನು ಇದ್ಯಾವುದನ್ನು ದೊಡ್ಡದಾಗಿ ತಗೊಂಡಿಲ್ಲ, ಯಾಕಂದರೆ ನೀವು ಅವ್ರ ಜೊತೆ ಎಲ್ಲ ತುಂಬ ಸಂತೋಷವಾಗಿದ್ರಿ. ನಿಮ್ಮ ಸಂತೋಷನ ಹಾಳು ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಮಾಡಿದ್ದನ್ನೆಲ್ಲ ನಾನು ಸಹಿಸ್ಕೊಂಡಿದ್ದೆ. ಮೊದಲಿಂದನೂ ಇವ್ರ ಮೇಲೆ ನನಗೆ ಅನುಮಾನ ಇತ್ತು, ಆದರೆ ನಿಮ್ಮ ಅಣ್ಣನ ಕಾಲಿಗೆ ಏಟಾಗಿದ್ದು ನೋಡಿ ನಿಜವಾಗ್ಲೂ ಇವರಿಗೆ ಅರ್ಜೆಂಟ್ ಇರಬೇಕು ಅಂತ ಹೇಳಿ ಒಡವೆ ಮತ್ತು ಹಣನ ತಗೊಂಡೋದೆ. ಆದರೆ
ಇದು ಇವರು ನನ್ನ ಸಾಯಿಸೋದಕ್ಕೆ ಬೀಸಿರೋ ಬಲೆ ಅಂತ ಆಮೇಲೆ ಗೊತ್ತಾಯಿತು ಅಂತಾನೆ ಹರಿ. ಏಯ್ ಸಾಕು ನಿಲ್ಲಿಸೋ, ಏನೇ ಹೇಳಿದ್ರು ನನ್ನ ಮಗಳು ನಂಬಿಡ್ತಾಳೆ ಅಂತ ಕತೆ ಕಟ್ತಿದ್ಯಾ? ಚೇಳಿಗೆ ಕೈ ಮೇಲೆ ಜಾಗ ಕೊಟ್ಟರೆ ಕುಟ್ಕುತ್ತಾ ಅಂತ ತೋರಿಸ್ಬಿಟ್ಟೆ ಕಣು ನೀನು. ಚಂದನ, ಇವನು ಯಾರು? ನಿನ್ನ ಜೀವನದಲ್ಲಿ ಯಾವಾಗ ಬಂದವನು? ನಾನು ಯಾವತ್ತಿಂದ ಇದ್ದೀವಿ? ನನ್ನ ಮಾತಿಗಿಂತ ಇವನ ಮಾತಿನ ಮೇಲೆ ನಂಬಿಕೆ ನಮ್ಮ ನಿನಗೆ. ಸರಿ, ಇವನ ಮಾತಿಗೆ ಏನು ಸಾಕ್ಷಿ ಇದೆ? ನಾನು ಹೇಳ್ತಿದ್ದೀನಿ ಇವನೇ ಹಣ ಒಡವೆ ತೊಗೊಂಡೋಗಿದ್ದಾನೆ ಅಂತ, ಇಲ್ಲಿ ಬಂದು ಕತೆ ಕಟ್ಟಿ ನಾಟಕ ಮಾಡ್ತಿದ್ದಾನೆ ಅಂತ, ನಾನು ಸುಳ್ಳು ಹೇಳಿದ್ದೀನಿ ಅಂತ ಪ್ರೂವ್ ಮಾಡಿ ನೋಡ್ತೀನಿ ಅಂತಾರೆ ಮಹಾಬಲ. ಪ್ರೂಫ್ ತೋರಿಸಿದ್ರೇ ಪ್ರೂವ್ ಆಗೋದು ಅನಿಸುತ್ತಲ್ಲ? ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ. ಸರಿ, ನಮ್ಮ ಮುಂದೆ ಏನೇನು ಹೇಳಿದೆ ಅದನ್ನೆಲ್ಲ ಇವ್ರ ಮುಂದೆ ಹೇಳು ಅಂತ ಕಂಟಿ ರೌಡಿಗೆ ಹೇಳ್ತಾನೆ. ರೌಡಿ ಮಹಾಬಲನ ನೋಡ್ತಾನೆ. ಹೇಳಬೇಡ ಅಂತ ಸನ್ನೆ ಮಾಡ್ತಾನೆ ಮಹಾಬಲ. ಬೊಗಳು, ಬಿಸ್ಕೆಟ್ ಹಾಕಿರೋ ಯಜಮಾನನ ಮುಂದೆ ಬೊಗಳೋ ಅಂತ ಕಂಟಿ ಅವನಿಗೆ ಹೊಡಿತಾನೆ. ಹೇಳ್ತೀನಿ ಅಂತ ಇವರೇ ಹರಿನ ಸಾಯಿಸಬೇಕು ಅಂತ ನನಗೆ ಸುಪಾರಿ ಕೊಟ್ಟಿದ್ದು, ಇವರು ಹರಿನ ಕಿಡ್ನಾಪ್ ಮಾಡಬೇಕು ಅಂತ ಹೇಳಿದ್ದು. ಹರಿ ಯಾವ ರೂಟಲ್ಲಿ ಬರ್ತಾನೆ, ಯಾವ ಕಾರಲ್ಲಿ ಬರ್ತಾನೆ, ಕಾರ್ ನಂಬರ್ ಏನು, ಅವನ ಹತ್ರ ಎಷ್ಟು ದುಡ್ಡಿರುತ್ತೆ ಎಲ್ಲ ಹೇಳಿಬಿಟ್ಟು ಶೆಡ್ಡಲ್ಲಿ ಕೂಡಾಗೋಕ್ಕೆ ಹೇಳಿದರು. ನಾನೇ ಮಾಡಿಸಿದ್ದು ಅಂತ ಡೌಟ್ ಬರಬಾರ್ದು ಅಂತ ನಮಗೆಲ್ಲ ಹಣ ಕೊಟ್ಟರು ಅಂತಾನೆ ರೌಡಿ. ಇವನು ನಮ್ಮ ಕೈಗೆ ಸಿಕ್ಕಿದ್ದಕ್ಕೆ ಸರಿ ಹೋಯಿತು, ಇಲ್ಲ ಅಂದರೆ ನಿಮ್ಮ ಅಪ್ಪ ಹಣ ಒಡವೆ ನಾನೇ ಕದ್ಕೊಂಡು ಹೋಗಿದ್ದೀನಿ ಅಂತ ನಟ ಭಯಂಕರನ್ ಥರ ಆ್ಯಕ್ಟ್ ಮಾಡ್ತಿದ್ರು. ನೀವು ನಿಮ್ಮ ಅಪ್ಪನ ಮಾತನ್ನು ನಂಬಿ ನಾನೊಬ್ಬ ಮೋಸಗಾರ ಅಂತ ತಿಳ್ಕೊಂಡ್ಬಿಡ್ತಿದ್ರಿ ಅಂತಾನೆ ಹರಿ. ಚಂದನನ ಹೇಳೋರು ಸ್ವಲ್ಪ ಕೇಳಮ್ಮ ಅಂತಾರೆ ಮಹಾಬಲ. ಸಾಕು, ನೀನೊಬ್ಬ ಮನುಷ್ಯನೇ ಅಲ್ಲ, ಹೇಗಾದರೂ ನಿನಗೆ ಈ ಕೆಲಸ ಮಾಡೋಕ್ಕೆ ಮನಸ್ಸು ಬಂತು. ನಿಮ್ಮನ್ನೆಲ್ಲ ನಾನು ಎಷ್ಟು ನಂಬಿದ್ದೆ, ನನ್ನ ಮೇಲಿರೋ ಪ್ರೀತಿಗೆ ನನ್ನ ಹುಡ್ಕೊಂಡು ಬಂದಿದ್ದೀರಾ ಅಂತ ಎಷ್ಟು ಖುಷಿಪಟ್ಟಿದ್ದೆ. ನಾನು ಈ ಮನೇಲಿ ಇರಬೇಕು, ಅದೇ ಅಲ್ವಾ ನಿಮ್ಮ ಪ್ಲ್ಯಾನು ಅಂತಾಳೆ ಚಂದನ. ಅದಲ್ಲ ಅಂತಾರೆ ಮಹಾಬಲ. ವಾವ್, ಏನು ಡ್ರಾಮಾ ಮಾಡಿದ್ರಿ ನೀವೊಬ್ಬರು, ಎಲ್ಲರೂ ಒಂದೇ ಥರ. ಯಪ್ಪ, ನನ್ನ ತಲೆನೇ ಕೆಟ್ಟು ಹೋಗ್ತಿದೆ. ಹೆತ್ತು ಮಗಳಿಗೆ ಮೋಸ ಮಾಡೋಕ್ಕೆ ಹೋಗಿದ್ರಲ್ಲಪ್ಪ, ನಮ್ಮ ನಂಬಿಕೆನ ಸುಳ್ಳು ಮಾಡೋಕ್ಕೆ ಹೊರಟಿದ್ರಲ್ಲ ಅಂತಾಳೆ ಚಂದನ. ಅಪ್ಪ ಏನು ಮಾಡಿದ್ರು ನಿನ್ನ ಒಳ್ಳೇದಕ್ಕೆ. ನಿನ್ನ ಮನೆಗೆ ಬಂದು 2 ದಿನ ಆಯಿತು, ಹೆಂಗೆ ನೋಡ್ಕೊಂಡ್ವಿ, ರಾಣಿ ಥರ ನೋಡ್ಕೊಂಡ್ವಿ ತಾನೆ. ಆದರೆ ಅವ್ರ ಮನೇಲಿ ಇಷ್ಟು ತಿಂಗಳಿಂದ ಇದೆಯಲ್ಲ, ಒಂದು ದಿನನಾದರೂ ಇವ್ರು ಸುಖವಾಗಿ ನೋಡ್ಕೊಂಡಿದ್ದಾರಾ ಅಂತಾನೆ ದಾಸ. ನಿನ್ನ ಕಾಲಿಗೆ ಏಟಾಗಿತ್ತಲ್ವಾ? ಡಾಕ್ಟ್ರ್ ಕ್ರ್ಯಾಕ್ ಆಗಿದೆ, ಸರಿ ಹೋಗೋಕ್ಕೆ 1 ಮಂತ್ ಬೇಕು ಅಂತ ತಾನೇ ಹೇಳಿದರು. ಮತ್ತು ನನ್ನ ರೂಮಿಗೆ ಕರ್ಕೊಂಡು ಹೋಗೋದಕ್ಕೆ ಎಷ್ಟು ಬೇಗ ಓಡಿ ಬಂದೆ, ಅಷ್ಟು ಬೇಗ ಕ್ರ್ಯಾಕು ಸರಿ ಹೋಯಿತು ಅನ್ಸುತ್ತಲ್ವಾ ಅಂತಾಳೆ ಚಂದನ. ನೀನು ಸರಿಯಾಗಿ ನೋಡಿಲ್ಲ ಅನಿಸುತ್ತೆ ನಾನು ಅಂತ ದಾಸ ಹೇಳುವಾಗ, ನಾಚಿಕೆ ಆಗಲ್ವಾ? ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದೀರಲ್ಲ, ನೀವೆಲ್ಲ ಯಾವ ಥರ ಮನುಷ್ಯರು ಅಂತಲೇ ಅರ್ಥ ಆಗ್ತಿಲ್ಲ. ನಿಮ್ಮಗಳ ಜೊತೆ ಇರೋದಕ್ಕೆ ಭಯ ಆಗ್ತಿದೆ ನನಗೆ. ಒಂದು ವೇಳೆ ನೀವು ಹೇಳಿದ್ದನ್ನು ನಾನೇನಾದರೂ ಕೇಳದೆ ಇದ್ದಿದ್ರೆ ನನ್ನ ಇಲ್ಲೇ ಸಾಯಿಸಿ ಇಲ್ಲೇ ಮುಚ್ಚಾಕ್ಬಿಡ್ತಿದ್ರಿ ಅನ್ಸುತ್ತಲ್ವಾ ಅಂತಾಳೆ ಚಂದನ ಪ್ಲೀಸ್ ಅಂತಾರೆ ಮಹಾಬಲ. ನಿಮ್ಮನ್ನು ಅಪ್ಪ ಅಂತ ಕರೆಯೋಕೆ ನಾಚಿಕೆ ಆಗ್ತಿದೆ. ಗೋವಿಂದ್ ಶರ್ಮ ತೊಟ್ಟಿರೋ ಮೃಗದ ಥರ ಕಾಣಿಸ್ತಿದ್ದೀರಾ ನನ್ನ ಕಣ್ಣಿಗೆ. ಹರಿನೇ ಕೊಲೆ ಮಾಡೋಷ್ಟು ನೀಚ ಕೆಲಸಕ್ಕೆ ಹೋಗಿದ್ದೀರಾ. ನಿಮ್ಮ ಮಗಳ ಹತ್ರ ನಾನು ಸಮಾಧಾನ ಆಗಿ ಮಾತಾಡಬೇಕಾ? ನಿಮ್ಮ ಗೌರವ ಮರ್ಯಾದೆ ಇದೇ ತಾನೇ ಮುಖ್ಯ. ನಿಮ್ಮ ಮಗಳ ಜೀವನ ಏನಾದರೂ ಆಗಲಿ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಹತ್ರ, ನಿಮ್ಮ ರಿಲೇಟಿವ್ಸ್ ಹತ್ರ ಓಡೋಗಿರೋ ನನ್ನ ಮಗಳು ವಾಪಸ್ ಬಂದಿದ್ದಾಳೆ ಅಂತ ಜಂಬದಿಂದ ಹೇಳ್ಕೋಬೇಕು ಅಷ್ಟೇ ಅಲ್ವಾ? ಹತ್ತಿರ ಬರಬೇಡಿ, ಹತ್ತಿರ ಬಂದೆ ಅಂತ ಹೇಳಿದೆ ಅಲ್ವಾ? ನಿಮ್ಮನ್ನು ನಂಬಿ ಈ ಮನೆಗೆ ಬಂದೆ, ನನ್ನ ಬುದ್ಧಿಗೆ ಇಲ್ಲಿವರೆಗೆ ನನಗೆ ನೀವು ಮಾಡಿರೋದು ಅಂತ ಅಳ್ತಾ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ನನ್ನ ಸರ್ಟಿಫಿಕೇಟ್ ಸುಟ್ಟಾಕಿದ್ದೀರಾ, ಬೇಕಾದಷ್ಟು ಸಪೋರ್ಟ್ ಮಾಡಿದ್ದೀರಾ. ಬಿಡಿ, ಥ್ಯಾಂಕ್ ಯು. ಇನ್ಮೇಲೆ ನೀವು ನನಗೋಸ್ಕರ ತೊಂದರೆ ತಗೊಳ್ಳೋದು ಬೇಡ. ಇವತ್ತಿಂದ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಚಂದನ ಅಳ್ತಾ ರೂಮಿಗೆ ಹೋಗ್ತಾಳೆ. ಚಂದನ ಅಂತ ಸೋಫಾ ಮೇಲೆ ಎದೆ ಹಿಡ್ಕೊಂಡು ಕೂತ್ಕೋತಾರೆ ಮಹಾಬಲ. ಚಂದನ ಬ್ಯಾಗ್ ತೊಗೊಂಡು ಬಂದು ಅಪ್ಪನ ಮನಸ್ಸೆಲ್ಲ ನೋಡಿ, ನಡೀರಿ ಹೋಗೋಣ ಅಂತಾಳೆ. ಹೋಗಬೇಡ ಕಣೆ ಅಂತ ಮಹಾಬಲ ನಿಂತ್ಕೋತಾರೆ. ಆಗ ಚಂದನ ವಾಪಸ್ ಬಂದು ಅಪ್ಪನ ಮುಂದೆ ಬಂದು ನಿಂತ್ಕೋತಾಳೆ. ಮಗಳೇ, ನನ್ನ ಅರ್ಥ ಮಾಡ್ಕೊಂಡು ವಾಪಸ್ ಬಂದ್ಯಾ ಅಂತಾರೆ ಮಹಾಬಲ. ಹರಿ ಹತ್ರ ಕೊಟ್ಟಿರೋ ಹಣ ಒಡವೆನೆಲ್ಲ ಎಲ್ಲಿ ಇಟ್ಟಿದ್ದೀರಾ ಅಂತಾಳೆ ಚಂದನ. ಅದು ನಿಜವಾಗ್ಲೂ ಎಲ್ಲಿದೆ ಅಂತ ಗೊತ್ತಿಲ್ಲಮ್ಮ ಅಂತಾರೆ ಮಹಾಬಲ. ಓ ಹೌದಾ, ಹಾಗಿದ್ರೆ ನಾನು ನೇರವಾಗಿ ಪೊಲೀಸ್ ಸ್ಟೇಷನ್ ಹೋಗಿ ನನ್ನ ಗಂಡನ ಮೇಲೆ ಸುಳ್ಳು ಆಪಾದನೆ ಹಾಕಿದ್ದಾರೆ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಆಗ ಅವರಿಂದನೇ ಸತ್ಯ ಹೊರಗೆ ಬರುತ್ತೆ ಅಂತಾಳೆ ಚಂದನ. ಚಂದು, ಏನೇ ಇದು ನಿಮ್ಮ ಅಪ್ಪನ ಮೇಲೆ ಅಂತ ದಾಕ್ಷಿಣಿ ಹೇಳುವಾಗ, ಮಾತಾಡಬೇಡ ನೀನು ಅಂತಾಳೆ ಚಂದನ. ಆಗ ದಾಸ ಹೋಗಿ ಚಿನ್ನ ಒಡವೆನ ಬ್ಯಾಗ್ ತರ್ತಾನೆ. ಅದನ್ನೆಲ್ಲ ಚಂದನ ನೋಡಿ ವಾಪಸ್ ಕೊಟ್ಟು, ಏನು ಹಣ ಒಡವೆ ತೊಗೊಂಡು ಹೋಗೋಕ್ಕೆ ಕೇಳಿದೆ ಅಂತ ಅಂದ್ಕೊಂಡ್ರಾ? ನೀವೇ ನನ್ನ ಪಾಲಿಗೆ ಇಲ್ಲ ಅಂದಮೇಲೆ ನಿಮ್ಮ ಸಂಪಾದನೆ ಮಾಡಿರೋ ಆಸ್ತಿ ಎಲ್ಲ ನನಗೆ ಯಾಕೆ? ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದು ಸಲ ನೋಡಿದೆ ಅಷ್ಟೇ. ಮತ್ತು ನಿಮ್ಮ ಕೆಟ್ಟ ದೃಷ್ಟಿ ಯಾವತ್ತೂ ನಮ್ಮ ಮೇಲೆ ಬೀಳದೇ ಇರಲಿ ಅಂತ ಗುಡ್ ಬೈ ಅಂತ ಚಂದನ ಹೋಗ್ತಾಳೆ. ಹರಿ ಅವರನ್ನೆಲ್ಲ ಗುರಾಯಿಸ್ತಾ ಅಲ್ಲಿಂದ ಹೋಗ್ತಾನೆ. ಮನೆಯಿಂದ ಹೊರಗೆ ಬಂದಾಗ ಮೈ ಅತ್ತಿಗೆ, ನಾವು ಸುಮ್ಮನೆ ಹೋಗೋದು ಬೇಡ, ಇವರು ನಮ್ಮ ಅಣ್ಣನ ಕೊಲೆ ಮಾಡಿಸೋದಕ್ಕೆ ಹೋಗಿದ್ದಾರೆ, ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ, ಬನ್ನಿ ಅತ್ತಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ, ಆಗ ಇವರಿಗೆ ಶಿಕ್ಷೆ ಆಗುತ್ತೆ ಅಂತಾನೆ ಮೈ. ಬೇಡ ಮೈ, ಅವ್ರು ಮಾಡಿರೋ ತಪ್ಪಿಗೆ ಕಾನೂನು ಕೊಡು ಶಿಕ್ಷೆಗಿಂತ ದೇವ್ರು ಕೊಡು ಶಿಕ್ಷೆನೇ ದೊಡ್ಡದಾಗಿರುತ್ತೆ. ಅವ್ರ ಶಿಕ್ಷೆನ ಅನುಭವಿಸ್ತಾರೆ, ನೀನು ಸುಮ್ಮನಿರು ಅಂತಾನೆ ಮುತ್ತು. ಸಾರಿ, ನಡೆದಿರೋದಕ್ಕೆಲ್ಲ ಒಂದು ರೀತಿ ನಾನು ಕಾರಣನೇ ಅಂತಾಳೆ ಚಂದನ. ಅಯ್ಯೋ ಬಿಡಿ, ಅವ್ರು ಮಾಡಿರೋ ಕೆಲಸಕ್ಕೆ ನೀವೇನು
ಮಾಡೋಕ್ಕಾಗುತ್ತೆ ಅಂತಾನೆ ಹರಿ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಿ ಅಂತ ಕೈ ಮುಗಿತಾಳೆ ಚಂದನ ಕೈ ಕೆಳಗಿಡಿಸಮ್ಮ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ, ಇವನು ನಮಗೆ ಸುರಕ್ಷಿತವಾಗಿ ಸಿಕ್ಕಿದ್ನಲ್ಲ ಅಷ್ಟು ಸಾಕು ನಮಗೆ ಅಂತಾನೆ ಮುತ್ತು. ಈ ಮನೆ ನೋಡೋದಕ್ಕೆ ಮಾತ್ರ ದೊಡ್ಡದಾಗಿದೆ, ಆದರೆ ಈ ಮನೇಲಿರೋರೆಲ್ಲರ ಮೃಗಗಳಿಗಿಂತಲೂ ಕಡೆ ಅಂತ ಈಗ ಗೊತ್ತಾಯಿತು. ತುಂಬ ಹೊತ್ತು ಇಲ್ಲಿ ಇರೋದು ಬೇಡಣ್ಣ, ನೆಮ್ಮದಿ ಹಾಳಾಗುತ್ತೆ ಅಂತಾನೆ ಕಂಟಿ. ಬನ್ನಿ ನಾವು ಹೋಗೋಣ ಅಂತಾನೆ ಮುತ್ತು. ಒಂದು ನಿಮಿಷ ಬಂದೆ, ಏನೋ ಮರ್ತಿದ್ದೆ, ತಗೊಂಡು ಬರ್ತೀನಿ ಇರಣ್ಣ ಅಂತ ಹರಿ ಮತ್ತೆ ಮನೆ ಒಳಗೆ ಬರ್ತಾನೆ. ಈಚೆ ಮಹಾಬಲ ಸೋಫಾದಲ್ಲಿ ಕುಸ್ದು ಕೂರ್ತಾರೆ. ಅಪ್ಪ ನೀನು ಹೀಗೆ ಕೂತ್ರೆ ಅವಳು ವಾಪಸ್ ಬರ್ತಾಳಾ? ಹೇಗೆ ಮಾತಾಡಿ ಹೋದ್ಲು ನೋಡು, ಇವತ್ತಲ್ಲ ನಾಳೆ ಅವಳು ಬಂದೇ ಬರ್ತಾಳೆ, ನಮ್ಮನ್ನು ಜೈಲಿಗೆ ಹಾಕಿಸ್ತಾಳಂತೆ, ನೋಡೋಣ ಯಾರನ್ನ ಜೈಲಿಗೆ ಹಾಕಿಸ್ತಾರಂತ ಅಂತಾನೆ ದಾಸ. ರೀ ನೀವು ಬನ್ನಿ ರೆಸ್ಟ್ ಮಾಡಿ ಅಂತಾರೆ ದಾಕ್ಷಾಯಿಣಿ. ಆಗ ಹರಿ ಬಂದು ದಾಸನ ಕೆನ್ನೆಗೆ ಬಾರಿಸ್ತಾನೆ. ಏನು ಮಾಡ್ತಿದ್ಯಾ ಅಂತಾರೆ ಮಹಾಬಲ. ಇಷ್ಟು ದಿನ ನಿನ್ನಿಂದ ನಾನು ಎಷ್ಟೆಲ್ಲ ಏಟ್ ತಂದಿದ್ದೀನಿ, ಅದರಲ್ಲಿ ಅರ್ಧನಾದರೂ ವಾಪಸ್ ಕೊಡೋದು ಬೇಡವಾ ಅಂತ ಮತ್ತೆ ಬಾರಿಸ್ತಾನೆ ಹರಿ. ನಿನ್ನ ಅಂತ ಮಹಾಬಲ ಮುಚ್ಚು ಬಾಯಿ ಅಂತಾರೆ ಹರಿ. ಮಾಸ್ಕ್ ಹಾಕ್ಕೊಂಡು ಬಂದು ಹೊಡೆದಿದ್ದು ನೀನೇ ಅಲ್ವಾ ಅಂತ ಹರಿ ಮತ್ತೆ ದಾಸಂಗೆ ಬಾರಿಸ್ತಾನೆ. ಆಗ ಮಹಾಬಲ ತಡೆಯೋಕ್ಕೆ ಬರ್ತಾರೆ. ಅವ್ರ ಕೈ ಹಿಡ್ಕೊಂಡು ಚಂದನ ಅವ್ರ ಅಪ್ಪ ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನೆ ಇದ್ದೀನಿ, ಅದನ್ನು ಮರೆತು ನಿಮ್ಮ ಮೇಲೆ ಕೈ ಮಾಡೋ ಥರ ಮಾಡ್ಕೋಬೇಡಿ ಅಂತ ಹರಿ ಹೇಳ್ತಾನೆ. ನನಗೆ ಹೊಡಿತೀಯಾ, ನೀನು ಹೇಗೆ ಹೋಗ್ತೀಯಾ ನೋಡ್ತೀನಿ ಅಂತ ಫೋನ್ ತಗೋತಾನೆ ದಾಸ್. ನೀನೇನು ಬೇಕಿದ್ರೂ ಮಾಡ್ಕೋ, ಓಪನ್ ಚಾಲೆಂಜ್ ಮಾಡ್ತಿದ್ದೀನಿ ಅಂತಾನೆ ಹರಿ. ಬೇಡ ದಾಸು ಸುಮ್ಮನೆ ಇರು ಅಂತಾನೆ ಮಹಾಬಲ. ಗುಡ್ ಮುಂದೇನು ಇದನ್ನೇ ಮೇಂಟೈನ್ ಮಾಡಬೇಕು, ಇದು ನನ್ನ ಕಿಡ್ನಾಪ್ ಮಾಡೋಕ್ಕೆ ಬಳಸಿದ ಕಾರ್ ಕೀ, ಇದು ಇನ್ಮೇಲೆ ನನ್ನ ಹತ್ರನೇ ಇರುತ್ತೆ, ಇದು ಅಷ್ಟೇ ನನ್ನ ಹತ್ರನೇ ಇರುತ್ತೆ ಅಂತ ಹಣ ಮತ್ತು ಚಿನ್ನ ಇರೋ ಬ್ಯಾಗನ್ನು ತಗೊಂಡು ಇದು ನನ್ನ ಹತ್ರನೇ ಇರುತ್ತೆ, ಬೇಕು ಅಂದರೆ ಬಂದು ತಗೊಂಡು ಹೋಗಿ. ಬರಲಾ ಬಾವ ಮೈದಾ, ಬರ್ತೀನಿ ಮಾವ, ಅತ್ತೆ ಬರ್ತೀನಿ ಅಂತ ಹರಿ ಹೋಗ್ತಾನೆ. ನಂತರ ಹೊರಗಡೆ ಬಂದು ಬನ್ನಿ ಹೋಗೋಣ ಅಂತಾನೆ ಹರಿ ಏನೋ ಇದೆಲ್ಲ ಅಂತಾನೆ ಮುತ್ತು. ಏನಿಲ್ಲಣ್ಣ, ಅವ್ರು ಮಾಡಿರೋದು ಕ್ಷಮಿಸೋಕ್ಕಾಗದೇ ಇರೋ ತಪ್ಪು, ಕ್ಷಮಿಸೋಕ್ಕೆ ನನಗೆ ಇಷ್ಟನೂ ಇಲ್ಲ, ಅದಕ್ಕೆ ಅವ್ರು ಶುರು ಮಾಡಿದ್ದನ್ನು ನಾನು ಮುಗಿಸ್ಬಿಟ್ಟು ಬಂದೆ ಅಂತಾನೆ ಹರಿ. ಜಗಳ ಮಾಡಿ ಬಂದ್ಯಾ ಅಂತಾನೆ ಮುತ್ತು. ನಿಮ್ಮ ಬ್ಯಾಗ್ ಬೇಕಿದ್ರೆ ನೀವೇ ಬಂದು ತೊಗೊಂಡೋಗಿ ಅಂತ ಬಂದೆ ಅಂತಾನೆ ಹರಿ. ಬೇಡ ಹರಿ, ವಾಪಸ್ ಕೊಟ್ಟು ಬಾ, ಇದೆಲ್ಲ ತಪ್ಪು ಅಂತಾನೆ ಮುತ್ತು. ಅಣ್ಣ ಅವ್ರು ಮಾಡಿದ್ದು ಎಷ್ಟು ತಪ್ಪು ಅಂತ ನಿಮಗೆ ಗೊತ್ತು ಅಲ್ವಾ, ಅವ್ರು ಮಾಡಿರೋದಕ್ಕೆ ಹರಿ ಅವ್ರು ಮಾಡಿರೋದು ಸರಿಯೇ ಇದೆ, ಬೇಕು ಅಂದರೆ ಅವರೇ ಅಲ್ಲಿಗೆ ಬಂದು ತಗೊಂಡು ಹೋಗಲಿ ಬಿಡೋಣ ಅಂತಾಳೆ ಚಂದನ. ಅಯ್ಯೋ ಅಣ್ಣ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಎಲ್ಲ ಬನ್ನಿ ಹೋಗೋಣ ಅಂತಾನೆ ಹರಿ. ಈಗ ನಾವು ಹೋಗ್ಬೋದು, ಜನ ಇದ್ದೀವಿ, ಇರೋದು 2 ಬೈಕು, 5 ಜನ ಇದ್ದೀವಿ ಅಂತಾನೆ ಕಂಟಿ. ಅಣ್ಣ ನೀವು 3 ಜನ ಬೈಕಲ್ಲಿ ಹೋಗಿ, ನಾನು ಚಂದನ ಕಾರಲ್ಲಿ ಬರ್ತೀವಿ ಅಂತಾನೆ ಹರಿ. ಕಾರೆಲ್ಲೋ ಇದೆ ಅಂತಾನೆ ಕಂಟಿ. ಕೀ ತೋರಿಸಿ, ಇದೇ ಕಾರು, ಬೇಕಿದ್ರೆ ಕಾರು ಹಣ ಒಡವೆ ನಮ್ಮ ಮನೆಗೆ ಬಂದು ತೊಗೊಂಡೋಗ್ಲಿ ಅಂತಾನೆ ಹರಿ. ಜಾಸ್ತಿ ಆಯ್ತು ನಿಂದು ಅಂತಾನೆ ಮುತ್ತು. ಏನಿಲ್ಲ ಬನ್ನಿ ಹೋಗೋಣ ಅಂತಾನೆ ಹರಿ. ರಾತ್ರಿ ಇಡೀ ಗಾಡಿ ಓಡಿಸಿ ಸಾಕಾಗಿದೆ, ಬೈಕಲ್ಲಿ ಹೇಗೆ ಬರೋದು ಅಂತಾನೆ ಮೈ. ಹಾಗಿದ್ರೆ ಎಲ್ಲರೂ ಕಾರಲ್ಲಿ ಹೋಗೋಣ ಅಂತಾಳೆ ಚಂದನ. ನನ್ನ ಫ್ರೆಂಡ್ಗೆ ಹೇಳಿದರೆ ಬೈಕ್ ತಲುಪಿಸ್ತಾನೆ ಅಂತಾನೆ ಕಂಟಿ. ನಂತರ ಎಲ್ಲರೂ ಕಾರಲ್ಲಿ ಬರ್ತಾರೆ. ಮೈ ಕಾರಲ್ಲಿ ನಿದ್ದೆ ಮಾಡ್ತಾನೆ. ಅವರನ್ನೆಲ್ಲ ನೋಡಿ ಚಂದನ ಆಡ್ತಾರೆ. ಹರಿ ಚಂದನನ ನೋಡ್ತಾನೆ. ಈಚೆ ಮನೆ ಮುಟ್ಟಿದ ತಕ್ಷಣ ಒಬ್ಬ ಬಂದು ಕಾರ್ ಕೊಡಿ ಬಾಸ್ ಹೇಳಿದ್ದಾರೆ ಅಂತಾನೆ. ಆಗ ನಮ್ಮನೆ ಫಾಲೋ ಮಾಡ್ಕೊಂಡು ಬಂದ್ಯಾ, ಬಂದು ಇನ್ನು 2 ಅವರ್ ಆಗಿಲ್ಲ ಅಂತಾನೆ ಹರಿ. ಹೊಡೆಯೋಕ್ಕೆ ಬರಬೇಡಿ ಬಾಸ್, ಹೇಳಿರೋದಕ್ಕೆ ಬಂದಿರೋದು ಅಂತಾನೆ ಅವನು. ಆಗ ಚಂದನ ಹಣ ಮತ್ತು ಕೀನ ತೊಗೊಂಡು ಬಂದು ಅವನ ಕೈಗೆ ಕೊಟ್ಟು, ಇನ್ಮುಂದೇನಾದರೂ ಮನೆ ಹಾಳು ಕೆಲಸ ಬಿಡೋಕೆ ಹೇಳು ನಿಮ್ಮ ಬಾಸ್ಗೆ ಅಂತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.